ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವ ವಿವಾದಕ್ಕೆ ಕಾರಣ ಆಗಿತ್ತು. ಈ ವಿವಾದ ಇನ್ನೂ ಕೂಡ ಮುಗ್ದಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ದೈವದ ವಿಚಾರ ಸಿನಿಮಾ ಮಾಡಿದ್ದೇ ತಪ್ಪು ಅಂತ ಹೇಳಿದ್ದಾರೆ ತಮ್ಮಣ್ಣ ಶೆಟ್ಟಿ. ದೇವಸ್ಥಾನದ ಆಡಳಿತ ಮಂಡಳಿ ಪ್ರಾರ್ಥನೆ ವಿಚಾರದಲ್ಲಿ ವಿರೋಧ. ದೈವಾರಾಧಕರು ತುಳುವಿನಲ್ಲಿ ದೈವದ ಜೊತೆ ಮಾತಾಡ್ತಾರೆ. ಆದ್ರೆ ನಟ ರಿಷಬ್ ಶೆಟ್ಟಿಗಾಗಿ ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿದ್ರು. ಇದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಅಮಿತಾಬ್ ಬಚ್ಚನ್ ಬಂದಾಗ ಹಿಂದಿಯಲ್ಲಿ ಪ್ರಾರ್ಥನೆ ಆದ್ರೆ, ಮೋಹನ್ ಲಾಲ್ ಬಂದು ಮಲಯಾಳಂನಲ್ಲಿ ಪ್ರಾರ್ಥನೆ ಮಾಡಿದ್ರೆ ದೈವಗಳ ಪ್ರಾರ್ಥನೆ ಸಹ ಪ್ಯಾನ್ ಇಂಡಿಯಾ ಆಗುವಂತ ಆತಂಕ ಇದೆ ಅಂತ ತಮ್ಮಣ್ಣ ಶೆಟ್ಟಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂತಾರ ಯಶಸ್ಸಿನ ಹಿನ್ನೆಲೆ ಮಂಗಳೂರಿನ ಬಾರೇಬೈಲ್ನಲ್ಲಿ ರಿಷಬ್ ಶೆಟ್ಟಿ ಅವರ ವತಿಯಿಂದ ಹರಕೆಯ ನೇಮೋತ್ಸವವನ್ನು ಸಲ್ಲಿಸಲಾಯಿತು. ಆ ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ವಿರೋಧ ಕೇಳಿ ಬಂದಿತ್ತು. ಇದಕ್ಕೆ ದೈವಸ್ಥಾನದ ವತಿಯಿಂದ ಸ್ಪಷ್ಟನೆ ನೀಡುವ ಕೆಲಸ ಕೂಡ ಆಯಿತು. ಆದರೆ ಸ್ಪಷ್ಟನೆ ನೀಡಿದಂತಹ ಸಂದರ್ಭದಲ್ಲಿ ಅದಕ್ಕಿಂತಲೂ ಮೊದಲು ದೈವಕ್ಕೆ ಕನ್ನಡದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ಇದು ಕೂಡ ಈಗ ವಿವಾದಕ್ಕೆ ಕಾರಣ ಆಗಿರುವಂತದ್ದು. ಈ ಬಗ್ಗೆ ಮಾತಾಡೋದಕ್ಕೆ ದೈವಾರಾಧಕರಾದಂತಹ ತಮ್ಮಣ್ಣ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಆ ಭಾವನೆಗಳನ್ನು ಅರ್ಥೈಸುವ ದೈವಕ್ಕೆ ಭಾಷೆ ಸಮಸ್ಯೆ ಆಗಬಹುದಾ ನಿಮ್ಮ ದೃಷ್ಟಿಯಿಂದ ಅಂತ? ನಮ್ಮ ದೈವಾರಾಧನೆ ಎಲ್ಲ ಒಂದು ಮನುಷ್ಯನ ಕಲ್ಪನೆ. ನಮ್ಮ ದೈವಾರಾಧನೆ ಎಂಬುದು, ತುಳುನಾಡ ದೈವಾರಾಧನೆ ಎಂಬುದು ಒಂದು ಮನುಷ್ಯನ ಕಲ್ಪನೆ. ಈಗ ಪಂಚಭೂತಕ್ಕೆ ಪ್ರಾರ್ಥನೆ ಮಾಡುವುದು ಒಂದು ಬೇರೆ, ಪಂಚಭೂತಕ್ಕೆ ಪ್ರಾರ್ಥನೆ ಮಾಡುವುದು ಬೇರೆ. ದೈವ ಎಂಬುದು ನೋಡಿ, ಈಗ ಅದಕ್ಕೆ ಪಲ್ಲಕ್ಕೆ ಹೋಗುವಾಗ ಅದಕ್ಕೆ ವೆಲ್ವೆಟ್ ಹಾಕ್ತಾರೆ, ಬಟ್ಟೆ ಹಾಕ್ತಾರೆ, ಇಟ್ಕೊಳ್ತಾರೆ, ಪ್ರಾರ್ಥನೆ ಇದೆ, ಅದನ್ನು ಹೊಗಳ್ತಾರೆ, ಆಡಿ ಹೊಗಳ್ತಾರೆ, ಎದುರಿಗೆ ಜೀಟಿಗೆ, ಅದೆಲ್ಲ ಅಂದ್ರೆ ಒಂದು ಮನುಷ್ಯನ ಕಲ್ಪನೆ ಇದೆ ಅದರಲ್ಲಿ. ಅದನ್ನ ನಮ್ಮ ಇಲ್ಲಿಯ ಮೂಲ ಜನಾಂಗದವರು ಅವರದೇ ಆದಂತಹ ಭಾಷೆ, ಅವರದೇ ಅಂತ ನಮ್ಮದೇ ಆದಂತಹ ಭಾಷೆಯಲ್ಲಿ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಇವತ್ತಿನವರೆಗೂ ಅದಕ್ಕೆ ನಮ್ಮ ಮಾತೃಭಾಷೆಯಲ್ಲೇ ಪ್ರಾರ್ಥನೆ ಇದಾದದ್ದು ದೈವಾರಾಧನೆಗೆ. ಎಲ್ಲ ಕುಂದಾಪುರ ಭಾಗದಲ್ಲಿ ಕನ್ನಡದಲ್ಲೇ ಪ್ರಾರ್ಥನೆ ಸಲ್ಲಿಸ್ತಾರೆ. ಹಾಗಾಗಿ ಆ ತುಳುವಲ್ಲೇ ಪ್ರಾರ್ಥನೆ ಮಾಡಬೇಕು ಅನ್ನುವಂತ ನಿಯಮ ಏನಾದ್ರೂ ಇದೆಯಾ ಅಂತ ನೋಡಿ. ದೈವಾರಾಧನೆಯಲ್ಲಿ ಇಲ್ಲಿ ಗೋಕರ್ಣದಿಂದ ಬಾರ್ಕೂರ್ ನದಿಯವರೆಗೆ ಕನ್ನಡ ರಾಜ್ಯ ಅಂತ ಗುರುತಿಸಿದ್ದಾರೆ. ಬಾರ್ಕೂರಿಂದ ಚಂದ್ರಗಿರಿ ನದಿಯವರೆಗೆ ಒಂದು ತುಳು ರಾಜ್ಯ ಅಂತ ನಮ್ಮ ಇದರ, ಅಲ್ಲಿಂದ ಮಲಯಾಳಿ ರಾಜ್ಯ. ಅಂದ್ರೆ ಈ ಒಂದು ನಮ್ಮ ಇದರಲ್ಲಿ ಅಲ್ಲಿಯೂ ದೈವಗಳಿದೆ, ಕನ್ನಡದಲ್ಲಿ ವ್ಯವಹಾರ ಕನ್ನಡವೇ. ಇಲ್ಲಿಯ ಒಂದು ಚಿಕ್ಕ ಜಗತ್ತಿದು ತುಳುನಾಡು. ಅಂದ್ರೆ ಇಲ್ಲಿ ನಿಮಗೆ ಇಲ್ಲಿಯ ದೈವಗಳಿಗೆ ಎಲ್ಲವೂ ತುಳು ಭಾಷೆಯಲ್ಲಿ, ತುಳುವೆ ಮಾತೃಭಾಷೆಯಲ್ಲಿ ಆಗುವಂಥದ್ದು. ಯಾವ ಬೇರೆ ಎಲ್ಲಿ ತನಕ ಅಂತ ಹೇಳಿದ್ರೆ, ಕೆಲವು ದೇವಸ್ಥಾನಗಳಲ್ಲಿ ನಿಮಗೆ ದೈವಗಳ ಅಪ್ಪನೆ, ಕೆಲವು ದೇವಸ್ಥಾನಗಳಿಗೆ ದೂತ ಲಕ್ಷಣದ ಪ್ರಶ್ನ ಚಿಂತನೆಯಲ್ಲಿಯೂ, ಈ ಕ್ಷೇತ್ರಗಳಲ್ಲಿ ದೈವಾರಾಧನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡೋದಕ್ಕೆ ತಮ್ಮಣ್ಣ ಶೆಟ್ಟಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಮ್ಮಣ್ಣ ಶೆಟ್ಟಿ ಅವರೇ, ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಸಾಮಾನ್ಯವಾಗಿ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ದೈವಗಳ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶ್ನೆ ಚರ್ಚೆಗಳು ಬಹಳವಾಗಿ ನಡೀತಾನೆ ಇದ್ವು. ಆದ್ರೆ ಸಿನಿಮಾದಲ್ಲಿ ತುಳುವಿನಲ್ಲಿ ಮಾತಾಡಿದಂತ, ಆ ರೀತಿ ತೋರಿಸಿದಂತ ರಿಷಬ್ ಶೆಟ್ಟಿ ಇಲ್ಲಿ ಬಾರೆಬೈಲ್ನಲ್ಲಿ ಬಂದಂತ ಸಂದರ್ಭದಲ್ಲಿ ಕನ್ನಡದಲ್ಲಿ ದೈವಗಳನ್ನು ಮಾತಾಡಿಸಿದ್ ಯಾಕೆ ಅನ್ನುವಂತ ಪ್ರಶ್ನೆ ಸಾಮಾನ್ಯವಾಗಿ ಕಾಡ್ತಾ ಇರೋದು. ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಅದು ನೋಡಿ, ರಿಷಬ್ ಶೆಟ್ಟಿ ಅವರು ಇವ್ರಿಗೆ ಸ್ವಲ್ಪ ದೂರದ ಕನ್ನಡವರು, ನಾನು ಸ್ವಲ್ಪ ಕುಂದಾಪುರದವರು. ಹೌದು. ಇಲ್ಲಿ ಒಂದು ನಿಯಮ ಇದೆ, ಹೊರಗಿನಿಂದ ಬಂದ ಅತಿಥಿಗಳಿಗೆ ವಿಚಾರಗಳನ್ನು ಬಿಡಿಸಬೇಕಿತ್ತು. ನೋಡಿ, ಅಲ್ಲಿ ಆ ದೈವನರ್ತಕ ಇಲ್ಲಿಯ ರಹಸ್ಯ ಮತ್ತೆ ನಿಗೂಢತೆಗಳನ್ನು ಎಲ್ಲವನ್ನ ಕೊಡಬಾರದನ್ನ ಸಾಂಸ್ಕೃತಿಕ ಲೋಕಕ್ಕೆ ಮಾರಿ ಕೊರಿಯೋಗ್ರಾಫರ್ ಆಗಿ ನಿರ್ದೇಶನ ಮಾಡಿದವನಾದ್ರೂ ಹೇಳ್ಬೇಕಿತ್ತು ಅವರಿಗೆ, ಅಲ್ವಾ? ಅಂದ್ರೆ ಇಲ್ಲಿದ್ದ ತಂತ್ರಿ ಮತ್ತೆ ಅಲ್ಲಿ ದೈವನರ್ತಕರು ಇಲ್ಲಿಯ ಮಾಹಿತಿ, ಪ್ರಾರ್ಥನೆ, ಇಲ್ಲಿಯ ವಿಚಾರಗಳನ್ನು ಮುಟ್ಟಿಸಬೇಕಿತ್ತು. ಯಾವುದೇ ಕಾಲಕ್ಕೂ ನೀವು ನಮ್ಮ ಊರಿಗೆ, ನಮ್ಮ ಮನೆಗೆ ಬಂದಾಗ ಇಲ್ಲಿಯ ವಿಚಾರಗಳನ್ನು ಮುಟ್ಟಿದ್ದು ನಮ್ಮ ಕರ್ತವ್ಯ. ಇವರು ಮುಟ್ಟಿಸಬೇಕಿತ್ತು. ನಮ್ಮವ್ರು ಮಾಡಿದರೆ ಇಲ್ಲಿಯವರು ನಮ್ಮವ್ರು ಮಾಡಿದ ತಪ್ಪು ರೀ ಅದು. ಅಲ್ಲ ತಮ್ಮಣ್ಣ ಶೆಟ್ಟಿ, ಈಗ ಯೂಶಲಿ ಏನಾಗುತ್ತೆ ಅಂತಂದ್ರೆ, ದೈವನರ್ತಕ ತುಳುವಲ್ಲೇ ಮಾತಾಡಿದ್ರು ಕೂಡ ಪಕ್ಕದಲ್ಲಿದ್ದಂಥವ್ರು ಅದನ್ನ ಕನ್ನಡಕ್ಕೆ ಭಾಷಾಂತರ ಮಾಡಿ ಹೇಳೋದು ವಾಡಿಕೆ. ಆ ರೀತಿ ಆಗ್ಲಿಲ್ಲ. ಇದು ಡೈರೆಕ್ಟ್ ಆಗಿ ದೈವನರ್ತಕ ಕನ್ನಡದಲ್ಲಿ ಮಾತಾಡಿರೋದು, ಇದು ಈಗ ಒಂದ್ ರೀತಿಯ ಅಪಚಾರ ಆಯ್ತು ಅಂತ ಅನ್ಸುತ್ತಾ? ಎಲ್ಲಿ ನೀವು ಎಲ್ಲಿ ಹೇಳಿದ್ರು? ಸಿನಿಮಾದಲ್ಲಿಯ ನಮ್ಮ ದೈವದ ಜಾಗದಲ್ಲಿ? ಎಲ್ಲಿ? ಸಾಮಾನ್ಯವಾಗಿ ದೈವದ ಜಾಗದಲ್ಲಿ ಆಗಿರಬಹುದು. ಸಾಮಾನ್ಯವಾಗಿ ಇಲ್ಲಿ ದೈವ ನರ್ತಕ ಕನ್ನಡದಲ್ಲಿ ಮಾತಾಡಿದಲ್ಲ, ದೈವದ ತಂತ್ರಿ ಅವರು, ತಂತ್ರಿ ಅಂತ ಹೇಳಿ ಅವರಿಗೆ ಇವರ ಜೊತೆ ಇರುವವರು ಹೌದು, ಒಂದು ಪುರೋಹಿತರು, ಕ್ಷೇತ್ರದ ಇದಿದ್ದವರು, ಅವರು ಕನ್ನಡ, ಇದು ನಮ್ಮ
ದೈವ ಭಾಷೆಯಲ್ಲಿ ಮಾತಾಡ್ಬೇಕಿತ್ತು. ಅಂದ್ರೆ ಈ ದೈವ ಭಾಷೆ ಎಲ್ಲರೂ ದೈವ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ, ದೈವದ ಜಾಗದಲ್ಲಿ ದೈವ ಭಾಷೆ ಕನ್ನಡ. ಅದು ಮೂಲ ಜನಾಂಗದವರಿಂದ ಆರಂಭ ಮಾಡಿದ್ದು, ಅವರಿಂದ ನಮ್ಮ ತುಳು ಭಾಷೆ ಬಂದದ್ದು. ಆ ಭಾಷೆಯಲ್ಲಿ ಮಾತಾಡಬೇಕು ಹಾಗೆ. ಈಗ ಸಿನಿಮಾದ ಬಗ್ಗೆ ಕೂಡ ನೀವು ಮಾತಾಡಿದ್ರಿ. ಮೊದಲನೇದಾಗಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ರು, ಈ ರೀತಿಯ ವಿಚಾರಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿರೋದೇ ತಪ್ಪು ಅಂತ ಹೇಳ್ತೀರಿ. ಇದ್ರ ಬಗ್ಗೆ ನಿಮ್ಮ ನಿಲುವೇನು, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಇದರಿಂದಾನೇ ಎಲ್ಲ ಆರಂಭ ಆಗಿದ್ದ? ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಇದು ಒಂದು ರೀತಿ ಆಡಂಬರ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಧ್ವನಿ ಎತ್ತುವಂತ ಸಂದರ್ಭಗಳು ಬರ್ತಾ ಇದೆ. ಹೌದಪ್ಪ, ಅದೆಲ್ಲ ಈಗ ನೋಡಿ, ನಮ್ಗೆ ಒಂದು ನಂಬಿಕೆಯ ಜಾಗದಲ್ಲಿ, ಆರಾಧನೆಯ ಜಾಗದಲ್ಲಿ ಇರುವಂತದ್ದು, ಆದಿಬೀದಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ಟ್ಯಾಬ್ಲೋಗಳಲ್ಲಿ ಎಲ್ಲ ನಿಮಗೆ ಎಲ್ಲದಕ್ಕೂ ಹಾಸ್ಯದ ವಸ್ತುವಾಗಿ, ಪ್ರದರ್ಶನ ವಸ್ತುವಾಗಿ ದೈವಾರಾಧನೆ ಆಗಿದೆ ನಮ್ಗೆ. ಆದ್ದರಿಂದ ಈಗ ಏನಾಗಿದೆ ಅಂತ ಹೇಳಿ ಇಲ್ಲಿಯೂ ನಮ್ಗೆ ಅದೇ ರೀತಿಯ ಪ್ಯಾನ್ ಇಂಡಿಯಾ ಅಂದ್ರೆ ಒಂದು ದೈವ ಭಾಷೆಯಲ್ಲಿ ನಮ್ಗೆ ನೋಡಿ ರಿಷಬ್ ಶೆಟ್ಟಿಗೋಸ್ಕರ ಕನ್ನಡ ಮಾತಾಡಿದ್ರು. ನಾನು ಬೇರೆ ತಮಿಳಿಂದ ಬಂದ ನಟ ದೊಡ್ಡ ದೊಡ್ಡ ಹೀರೋಗಳು ಬಂದಾಗ, ಬೇರೆ ಬೇರೆ ಭಾಷೆದ್ದು ಬಂದಾಗ, ಭೋಜ್ಪುರಿ, ಹಿಂದಿ, ತಮಿಳು, ತೆಲುಗು ಬಂದಾಗ ನಮ್ಮ ದೈವದ ಜಾಗ ಒಂದು ಪ್ಯಾನ್ ಇಂಡಿಯಾದ ತರ ನಮಗೆ ತುಂಬಾ ಭಯ ಮತ್ತೆ ನೋವಿದೆ ಮೇಡಮ್. ನಿಜ ನಿಜ. ಒಟ್ಟು ಯಾಕಂದ್ರೆ ನಂಬಿಕೆಗಳು ಇಷ್ಟರವರೆಗೆ ಬರೀ ಹಿರಿಯಿಂದ ಬಂದಂತ ಒಂದು ನಂಬಿಕೆಗಳನ್ನು ಇವತ್ತು ಈ ತರ ಆಗ್ತಾ ಇದೆ ಅಲ್ವಾ? ಹೌದು ಹೌದು ಹೌದು. ಧನ್ಯವಾದ ತಮ್ಮಣ್ಣ ಶೆಟ್ರೆ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದಕ್ಕೆ. ಕಾರಣ ಆಗಿರುವಂತದ್ದು. ಈ ಬಗ್ಗೆ ಮಾತಾಡೋದಕ್ಕೆ ದೈವಾರಾಧಕರಾದಂತಹ ತಮ್ಮಣ್ಣ ಶೆಟ್ಟಿ ಅವರು ನಮ್ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಆ ಭಾವನೆಗಳನ್ನು ಅರ್ಥೈಸುವ ದೈವಕ್ಕೆ ಭಾಷೆ ಸಮಸ್ಯೆ ಆಗಬಹುದಾ ನಿಮ್ಮ ದೃಷ್ಟಿಯಿಂದ ಅಂತ? ನಮ್ಮ ದೈವಾರಾಧನೆ ಎಲ್ಲ ಒಂದು ಮನುಷ್ಯನ ಕಲ್ಪನೆ. ನಮ್ಮ ದೈವಾರಾಧನೆ ಎಂಬುದು, ತುಳುನಾಡ ದೈವಾರಾಧನೆ ಎಂಬುದು ಒಂದು ಮನುಷ್ಯನ ಕಲ್ಪನೆ. ಈಗ ಪಂಚಭೂತಕ್ಕೆ ಪ್ರಾರ್ಥನೆ ಮಾಡುವುದು ಒಂದು ಬೇರೆ, ಪಂಚಭೂತಕ್ಕೆ ಪ್ರಾರ್ಥನೆ ಮಾಡುವುದು ಬೇರೆ. ದೈವ ಎಂಬುದು ನೋಡಿ, ಈಗ ಅದಕ್ಕೆ ಪಲ್ಲಕ್ಕಿ ಹೋಗುವಾಗ ಅದಕ್ಕೆ ವೆಲ್ವೆಟ್ ಹಾಕ್ತಾರೆ, ಬಟ್ಟೆ ಹಾಕ್ತಾರೆ, ಇಟ್ಕೊಳ್ತಾರೆ, ಪ್ರಾರ್ಥನೆ ಇದೆ, ಅದನ್ನು ಹೊಗಳ್ತಾರೆ, ಆಡಿ ಹೊಗಳ್ತಾರೆ, ಎದುರಿಗೆ ಜೀಟಿಗೆ, ಅದೆಲ್ಲ ಅಂದ್ರೆ ಒಂದು ಮನುಷ್ಯನ ಕಲ್ಪನೆ ಇದೆ ಅದರಲ್ಲಿ. ಅದನ್ನ ನಮ್ಮ ಇಲ್ಲಿಯ ಮೂಲ ಜನಾಂಗದವರು ಅವರದೇ ಆದಂತಹ ಭಾಷೆ, ಅವರದೇ ಅಂತ ನಮ್ಮದೇ ಆದಂತಹ ಭಾಷೆಯಲ್ಲಿ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಇವತ್ತಿನವರೆಗೂ ಅದಕ್ಕೆ ನಮ್ಮ ಮಾತೃಭಾಷೆಯಲ್ಲೇ ಪ್ರಾರ್ಥನೆ ಇದಾದದ್ದು ದೈವಾರಾಧನೆಗೆ ಎಲ್ಲ ಕಡೆ. ಕುಂದಾಪುರ ಭಾಗದಲ್ಲಿ ಕನ್ನಡದಲ್ಲೇ ಪ್ರಾರ್ಥನೆ ಸಲ್ಲಿಸ್ತಾರೆ. ಹಾಗಾಗಿ ಆ ತುಳುವಲ್ಲೇ ಪ್ರಾರ್ಥನೆ ಮಾಡಬೇಕು ಅನ್ನುವಂತ ನಿಯಮ ಏನಾದ್ರೂ ಇದೆಯಾ ಅಂತ ನೋಡಿ. ದೈವಾರಾಧನೆಯಲ್ಲಿ ಇಲ್ಲಿ ಗೋಕರ್ಣದಿಂದ ಬಾರ್ಕೂರ್ ನದಿಯವರೆಗೆ ಕನ್ನಡ ರಾಜ್ಯ ಅಂತ ಗುರುತಿಸಿದ್ದಾರೆ. ಬಾರ್ಕೂರಿಂದ ಚಂದ್ರಗಿರಿ ನದಿಯವರೆಗೆ ಒಂದು ತುಳು ರಾಜ್ಯ ಅಂತ ನಮ್ಮ ಇದರ, ಅಲ್ಲಿಂದ ಮಲಯಾಳಿ ರಾಜ್ಯ. ಅಂದ್ರೆ ಈ ಒಂದು ನಮ್ಮ ಇದರಲ್ಲಿ ಅಲ್ಲಿಯೂ ದೈವಗಳಿದೆ, ಕನ್ನಡದಲ್ಲಿ ವ್ಯವಹಾರ ಕನ್ನಡವೇ. ಇಲ್ಲಿಯ ಒಂದು ಚಿಕ್ಕ ಜಗತ್ತಿದು ತುಳುನಾಡು ಅಂದ್ರೆ. ಇಲ್ಲಿ ನಿಮಗೆ ಇಲ್ಲಿಯ ದೈವಗಳಿಗೆ ಎಲ್ಲವೂ ತುಳು ಭಾಷೆಯಲ್ಲಿ, ತುಳುವೆ ಮಾತೃಭಾಷೆಯಲ್ಲಿ ಆಗುವಂಥದ್ದು. ಯಾವ ಬೇರೆ ಎಲ್ಲಿ ತನಕ ಅಂತ ಹೇಳಿದ್ರೆ, ಕೆಲವು ದೇವಸ್ಥಾನಗಳಲ್ಲಿ ನಿಮಗೆ ದೈವಗಳ ಅಪ್ಪನೆ, ಕೆಲವು ದೇವಸ್ಥಾನಗಳಿಗೆ ದೂತ ಲಕ್ಷಣದ ಪ್ರಶ್ನ ಚಿಂತನೆಯಲ್ಲಿಯೂ. ಈ ಕ್ಷೇತ್ರಗಳಲ್ಲಿ ದೈವಾರಾಧನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡೋ